ಎಲೆಕ್ಷನ್ ಗೆಲ್ಲೋಕೆ ಸಿದ್ದು ಬೇಕೇ ಬೇಕು ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಮುಂದಿನ ನಾಯಕತ್ವ ಸೃಷ್ಟಿಯ ಹೊರಗೆ ಇರಬೇಕು. ಹಿಂದೆಯೂ ಹೇಳಿದೆ, ಈಗಲೂ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಮುಂದಿನ ಚುನಾವಣೆಯನ್ನು ಗೆಲ್ಲಬೇಕು ಅಂದರೆ ನಮಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೇಕೇ ಬೇಕು. ಮತ್ತೊಂದು ಅವಧಿವರೆಗೂ ಅವರು ರಾಜಕಾರಣದಲ್ಲಿ ಮುಂದುವರಿಬೇಕು. ಮುಂದಿನ ನಾಯಕತ್ವ ಬೆಳೆಸೋವರೆಗೆ ಇರಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅಭಿಪ್ರಾಯಪಟ್ಟಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡುವಾಗ ಅವರು ಸಿದ್ದು ಬೇಕೇ ಬೇಕು, ಈಗಲ್ಲ ಮುಂದಿನ ಚುನಾವಣೆಗೂ ಬೇಕೇ ಬೇಕು ಅಂತ ಹೇಳಿದ್ದಾರೆ. ಸಿದ್ದು ಬೇಡ ಅಂತ ಹೇಳೋರು ಯಾರು ಅಂತ ಮಹದೇವಪ್ಪ ಪ್ರಶ್ನೆ ಮಾಡಿದ್ದಾರೆ. ಈಗ ಬೇಡ ಅಂತ ಹೇಳೋರು ಯಾರು, ಅವರೇ ಇರಬೇಕು ಅಂತ ಹೇಳಿದ್ದಾರೆ. ಇನ್ನು ಸಿದ್ದು ಡಿ.ಕೆ.ಶಿ ಇಬ್ಬರೂ ಬೇಕು ಅಂತ ಚಂದ್ರಶೇಖರ್ ಅವರು ಹೇಳಿದ್ದಾರೆ. ಬಹಿರಂಗ ಹೇಳಿಕೆ ನೀಡೋರು ಶಿಶುಪಾಲರಂತೆ, ಹೈಕಮಾಂಡ್ ಶ್ರೀಕೃಷ್ಣ ಇದ್ದಂತೆ ಅಂತ ಕಾರ್ಯಾಧ್ಯಕ್ಷರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಇಬ್ಬರೂ ಕಾಂಗ್ರೆಸ್ಗೆ ಅನಿವಾರ್ಯ. ಯಾರು ಹೇಳಿಕೆ ನೀಡಿದ್ರು ಎಂಬ ಕಾರಣಕ್ಕೆ ಯಾವುದೇ ಬದಲಾವಣೆ ಆಗೋದು ಇಲ್ಲ. ಬಣ ರಾಜಕೀಯ ಮಾಡಿದ್ರೆ ಗುಲಾಂ ನಬಿ ಆಜಾದ್ ಗುಂಪಿನಂತೆ ಪಶ್ಚಾತ್ತಾಪ ಪಡಬೇಕಾಗತ್ತೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿ.ಸಿ. ಚಂದ್ರಶೇಖರ್ ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ಅವರು ಈ ಥರದೊಂದು ರಿಯಾಕ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ಬಣಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಬೆಲೆ ಇಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಬದಲಾವಣೆ ಬಗ್ಗೆ ಮಾತನಾಡುವವರು ಒಂದು ವರ್ಷದಿಂದಲೇ ಮಾತನಾಡ್ತಿದ್ದಾರೆ. ಅವ್ರು ಮಾತಾಡಿದ್ದು ಯಾವುದಾದ್ರೂ ಆಗಿದೆಯಾ? ಅವ್ರ ಮಾತು ಅಥವಾ ನಿರ್ಧಾರಗಳ ಮೇಲೆ ಇಲ್ಲಿ ಏನೂ ಆಗಲ್ಲ. ಇಲ್ಲಿ ಕಾಂಗ್ರೆಸ್ ಅಂದರೆ ಮಾತ್ರ ಮುಂದೆ ಅವಕಾಶ. ಇಲ್ಲಿ ಬಣಕ್ಕೆ ಬೆಲೆ ಇದೆ ಅಂದ್ಕೊಂಡ್ರೆ ಪಶ್ಚಾತ್ತಾಪ ಪಡಬೇಕಾಗತ್ತೆ ಅಂತ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಇದೇ ರೀತಿಯಾಗಿ ಬಜೆಟ್ ಅಧಿವೇಶನದ ಬಳಿಕ ಶೋಷಿತರ ಸಮಾವೇಶ ನಡೆಸಲಾಗುತ್ತೆ ಅನ್ನೋದೊಂದು ಪ್ರಶ್ನೆ. ಹುಬ್ಬಳ್ಳಿ, ದುರ್ಗ, ದಾವಣಗೆರೆಯಲ್ಲಿ ಏರ್ಪಾಟು ಮಾಡಬೇಕು ಅನ್ನುವಂಥ ಚಿಂತನೆ ಇದೆಯಂತೆ. ದಲಿತ ಸಿಎಂಗಾಗಿ ಈ ರ್ಯಾಲಿ ಮಾಡ್ತಾ ಇಲ್ಲ ಅಂತ ರಾಜಣ್ಣ ಒಂದು ಕ್ಲಾರಿಟಿ ಕೊಟ್ಬಿಟ್ಟಿದ್ದಾರೆ. ದಲಿತ ಸಿಎಂ ಅನ್ನುವಂಥ ಒಂದು ಕೂಗೇನಿತ್ತು, ಅದಕ್ಕೋಸ್ಕರ ನಾವು ಇದನ್ನು ಮಾಡ್ತಾ ಇಲ್ಲ ಅಂತ ರಾಜಣ್ಣ ಒಂದು ಕ್ಲಾರಿಟಿ ಕೊಟ್ಟಿರೋದು. ಕೆಪಿಸಿಸಿ ಅಧ್ಯಕ್ಷದ ಬಗ್ಗೆ ವರಿಷ್ಠರಿಗೆ ತಿಳಿಸಿದ್ದೇನೆ ಅಂತ ಹೇಳಿದ್ದಾರೆ. ಮುಂದಿನ ಲೋಕಸಭೆ ಚುನಾವಣೆಯರಿಗೆ ಕೆಪಿಸಿಸಿ ಅಧ್ಯಕ್ಷರನ್ನ ಮುಂದುವರಿಸೋದಾಗಿ 2023 ಮೇ 18ರಂದು ಹೈಕಮಾಂಡ್ ತಿಳಿಸಿತ್ತು. ವರಿಷ್ಠರನ್ನ ಭೇಟಿಯಾದ ವೇಳೆ ಇದನ್ನು ಗಮನಕ್ಕೆ ತಂದಿದ್ದೇನೆ. ಮುಂದಿನ ಲೋಕಸಭೆ ಚುನಾವಣೆ ಅಂದರೆ ಯಾವುದು ಎಂಬುದನ್ನು ಸ್ಪಷ್ಟಪಡಿಸೋಕ್ಕೆ ಕೇಳಿದ್ದೇನೆ. ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಆಗ ನೋಡಿ. ಇವ್ರ ಸಮಸ್ಯೆ ಏನು ಅಂತ ಅಂದರೆ ಸಿದ್ದರಾಮಯ್ಯನವ್ರು 5 ವರ್ಷ ಆಗಿರಬೇಕು, ಕೆಪಿಸಿಸಿ ಅಧ್ಯಕ್ಷರು ಮಾತ್ರ ಬದಲಾವಣೆ ಆಗಬೇಕು ಅಂತ. ಯಾಕಂದರೆ ಸಿಎಂ ಬದಲಾವಣೆಯನ್ನು ಮಾಡ್ತೀವಿ ಅಂತ ಹೈಕಮಾಂಡ್ ಹೇಳಿಲ್ಲ, ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಮಾಡ್ತೀವಿ ಅಂತ ಅವರೇ ಹೇಳಿದ್ದು, ಹಾಗಾಗಿ ಮಾಡಬೇಕು ಅಂತ ಒಂದು ಸಮಸ್ಯೆ. ಇನ್ನೊಂದು, ಯಾಕೆ ಅವ್ರಿಗೆ 2 ಖಾತೆ ಕೊಡಬೇಕು? ಡಿ.ಸಿ.ಎಂ, ಕೆಪಿಸಿಸಿ ಅಧ್ಯಕ್ಷ ಯಾಕೆ ಅವ್ರಿಗೆ ಕೊಡಬೇಕು? ನಂಗೆ ಕೊಡಿ ಅಂತ ಇವ್ರ ಪ್ರಶ್ನೆ. ಒಟ್ಟಿನಲ್ಲಿ ಸಿದ್ದರಾಮಯ್ಯನವರ ಆಪ್ತಪುಣದಲ್ಲಿ ಗುರುತಿಸ್ಕೊಳ್ತಾ ಇದ್ದರು ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಸವಾರಿ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದು ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ಒಂದಷ್ಟು ಬೆಳವಣಿಗೆ. ಗೊತ್ತಿಲ್ಲ ಇನ್ನು ಮುಂದೆ ಏನೇನು ಬೆಳವಣಿಗೆ ಆಗತ್ತೆ ಅಂತ. ಬಟ್ ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ, ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಬಣದವರು ಎಲ್ಲೂ ಮಾತಾಡ್ತಾ ಇಲ್ಲ, ಎಲ್ಲೂ ಕಾಣಿಸ್ಕೊಳ್ತಾನೂ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಇದ್ರ ಬಗ್ಗೆ ಏನೂ ಮಾತಾಡ್ತಾ ಇಲ್ಲ. ಮಾತಾಡ್ತಾ ಇರೋದು ಯಾರು? ಸಿದ್ದರಾಮಯ್ಯ ಬಣದಲ್ಲಿದ್ದವರು, ಸಿದ್ದರಾಮಯ್ಯನವರ ಪರವಾಗಿ ಇರೋರು, ಸಿದ್ದರಾಮಯ್ಯನವರ ಆಪ್ತರು. ಸೊ ಹಾಗಾಗಿ ಇದು ಕೂಡ ಒಂದು ಮೆಸೇಜ್ ಪಾಸ್ ಆಗುತ್ತೆ. ಹೈಕಮಾಂಡ್ ನಾಯಕರು ಇದನ್ನೆಲ್ಲ ಹೇಗೆ ಅಳೆದು ತೂಗಿ ಒಂದು ಲೆಕ್ಕಾಚಾರಕ್ಕೆ ಬರ್ತಾರೆ? ಹೀಗೆ ಆಗ್ತಾ ಇದ್ರೆ ಇದರ ಲಾಭ ಬೇರೆಯವರು ಪಡ್ಕೊಳ್ತಾರಾ? ನೋಡಬೇಕು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಬೆಳವಣಿಗೆ, ಬದಲಾವಣೆಗಳು ಏನೇನಾಗಬಹುದು ಅಂತ.